Greetings in the name of Jesus Christ our Lord. Last week we observed that Romans chapters 9 to 11 is largely an ignored passage. We also thought about selective Bible reading. We read what we like. We avoid some things which we don't like and which are difficult to understand also. And these 9, 10, 11 chapters of Romans fall into that category. Therefore, it is ignored by many people because it talks about the problem of the Jews. ರೋಮ 9, 10, 11 ಅಧ್ಯಾಯಗಳನ್ನು ಸಾಧಾರಣವಾಗಿ ಅನೇಕರು ಓದುವುದಿಲ್ಲ. ಕಾರಣ, ನಮಗಿಷ್ಟವಾದದ್ದನ್ನೇ ಓದ್ತೇವೆ, ನಮಗೆ ಸಂತೋಷ ಸಮಾಧಾನ ಕೊಡುವವುಗಳನ್ನೇ ಓದ್ತೇವೆ. ಅರ್ಥವಾಗದವುಗಳು, ಸಂಬಂಧ ಇಲ್ಲದಿರೋವನ್ನು ನಾವು ಸಾಧಾರಣವಾಗಿ ಓದುವುದಿಲ್ಲ. ಈ ಒಂದು ವಿಷಯ, ಈ ಪ್ರವೃತ್ತಿ ನಮಗೆ ಯಾಕೆ ಅಂದರೆ ಅಲಕ್ಷ್ಯ ಮಾಡೋದು. ಇದು ನಮಗೆ ಸಂಬಂಧ ಇಲ್ಲ, ಯಹೂದ್ಯರ ಸಮಸ್ಯೆಗಳಿಗೆ ನಾವು ಯಾಕೆ ತಲೆ ಇಡಬೇಕೆಂಬುದಾಗಿ. ಕಳೆದ ವಾರ ನಾವು ಒಂದೆರಡು ವಿಷಯಗಳನ್ನು ಆಲೋಚನೆ ಮಾಡಿದೆವು. ಲಾಸ್ಟ್ ವೀಕ್ ವಿ ಒಬ್ಸರ್ವ್ ಅಬೌಟ್ 2 facts ಅಬೌಟ್ ದ Jews. ಫಸ್ಟ್ ಒನ್, why do we need to give importance to Israel? We said because they are God's people. ಕಳೆದ ವಾರ ನಾವು ಯಹೂದ್ಯರಿಗೆ ಯಾಕೆ ಮುಖ್ಯತೆ ಕೊಡಬೇಕೆಂಬುದಾಗಿ ಹೇಳಿದಾಗ, ಮೊಟ್ಟ ಮೊದಲನೇದಾಗಿ ಅವರು ದೇವರು ಆದುಕೊಂಡ ಜನಾಂಗ. ಇಸ್ರಾಯೇಲರು ದೇವರು ಆದುಕೊಂಡ ಜನಾಂಗ. ಎರಡನೇದಾಗಿ, ಸೆಕೆಂಡ್ಲಿ, ಇಸ್ರಾಯೇಲ್ rejected, many people in Israel rejected the Son of God, Jesus. It's a paradox. But not all Jews rejected Jesus. Some accepted him and followed him like the early disciples. ಎರಡನೇದಾಗಿ, ಎಲ್ಲ ಯಹೂದ್ಯರು ಯೇಸುವನ್ನು ತಿರಸ್ಕರಿಸಲಿಲ್ಲ. ಕೆಲವರು ತಿರಸ್ಕಾರ ಮಾಡಿದರು, ಕೆಲವರು ಅಂಗೀಕಾರ ಮಾಡಿದರು. ಇದು ವಿರೋಧಾಭಾಸದ ಒಂದು ವಿಷಯ ಎಂಬುದಾಗಿ ನಾವು ಆಲೋಚನೆ ಮಾಡಿದೆವು. ನಾವು ಲೆಟ್ ಅಸ್ ಲುಕ್ ಅಟ್ ದ ಪ್ರಾಬ್ಲಮ್ ಆಫ್ ದ ಜ್ಯೂಸ್. ಈಗ ನಾವು ಯಹೂದ್ಯರ ಮೂಲಭೂತ ಸಮಸ್ಯೆ ಏನೆಂಬುದಾಗಿ ಸ್ವಲ್ಪ ಮಟ್ಟಿಗೆ ಆಲೋಚಿಸುವ. ಇಸ್ರಾಯೇಲ್ ಆರ್ ದ Jewish people have been forewarned of their rejection and consequent election of the Gentiles. God had forewarned them. That's what we are going to look at. ಇಸ್ರಾಯೇಲ್ಯರ ನಿರಾಕರಣೆ, ಯೇಸು ಕ್ರಿಸ್ತನನ್ನು ತಿರಸ್ಕರಿಸುವ ಬಗ್ಗೆ ಹಾಗೂ ಅದರ ಪ್ರತಿಫಲವಾಗಿ ಅನ್ಯ ಜನರ ಆಯ್ಕೆಯ ಬಗ್ಗೆ ಮುಂಚಿತವಾಗಿಯೇ ದೇವರು ಹೇಳಿದ್ದಾನೆ, ಎಚ್ಚರಿಕೆ ನೀಡಿದ್ದಾನೆ. ಮುನ್ನೆಚ್ಚರಿಕೆ ಅವರಿಗೆ ನೀಡಲ್ಪಟ್ಟಿತು. ಈಗ ಒಂದು ವಾಕ್ಯವನ್ನು ನೋಡೋಣ. ಲೆಟ್ us look at one verse in Romans 9:25. Those who were not my people, who are not the people of God, Gentiles, those who were not my people, I will call my people. And her who was not beloved, I will call beloved. This is a quotation from Hosea 1:10. Paul is quoting that, Hosea 1:10 in Romans 9:25. ಒಂದು ವಾಕ್ಯ ನೋಡೋಣ. ರೋಮ 9:25 ಈ ಮುನ್ನೆಚ್ಚರಿಕೆಯ ಬಗ್ಗೆ 25, ನನ್ನ ಜನವಲ್ಲದನ್ನು ನನ್ನ ಜನವೆಂದು. ನನ್ನ ಜನವಲ್ಲದಂದರೆ ಯಾರು? ಅನ್ಯ ಜನರು. ನನ್ನ ಜನ ಎಂಬುದಾಗಿ ಆತನು ಕರೀತಾನೆ. ನನಗೆ ಅಪ್ರಿಯವಾದವಳನ್ನು ಪ್ರಿಯಳೆಂದು ಹೇಳುವೆನು. 26ನೇ ವಚನ, ಯಾವ ಸ್ಥಳದಲ್ಲಿ ನೀವು ನನ್ನ ಜನರಲ್ಲವೆಂದು ಅವರಿಗೆ ಹೇಳಲ್ಪಟ್ಟಿತೋ ಆ ಸ್ಥಳದಲ್ಲಿಯೇ ಅವರು ಜೀವವುಳ್ಳ ದೇವರ ಪುತ್ರರು ಎನಿಸಿಕೊಳ್ಳುವರು. ರೋಮ 9:25-26. ಅಂದರೆ ದೇವರು ಮುನ್ನೆಚ್ಚರಿಕೆ ಮಾಡಿದ್ದ
ನನ್ನ ಜನವಲ್ಲದವರನ್ನು ನನ್ನ ಜನರಾಗಿ ಮಾಡ್ತೇನೆ. ಯಾರು ತಿರಸ್ಕಾರ ಮಾಡಿದ್ದು ಯೇಸು ಕ್ರಿಸ್ತನನ್ನು ಮೊಟ್ಟ ಮೊದಲಿಗೆ? ತನ್ನ ಜನರೇ. ಅಂಗೀಕಾರ ಮಾಡಿದ್ದು ಅನ್ಯ ಜನರು. ಇದರ ಬಗ್ಗೆ ಮುನ್ನೆಚ್ಚರಿಕೆ ಆಗಿತ್ತು. ಬಿಕಾಸ್ in the very first place, the Jewish people rejected Jesus, which was forewarned in Hosea 1:10, Romans 9:25-26, Paul is quoting. And now it is being fulfilled, and that's what Paul is saying. Let us read John 1:11, which says, He came to His own people. Jesus came to His own people, Jewish people, but they received Him not. Verse 12, but whoever, all those who received Him, who are they? All those include Gentiles also. You and I are Gentiles if you are not a Jew. We are also accepted as the people of God because we believed in Him. ಯಹೂದ್ಯರು ಸುವಾರ್ತೆಯನ್ನು ಅಂಗೀಕರಿಸದೇ ಇದ್ದ ಕಾರಣ ಅವರ ತಿರಸ್ಕರಿಸುವೆ ಅನ್ಯ ಜನರಿಗೆ ಒಂದು ಆಶೀರ್ವಾದದಾಯಕವಾಗಿತ್ತಲ್ಲವೇ? ಹೇಗೆ? ಯೋಹಾನ 1:11 ನಾವು ಏನು ಓದ್ತೇವೆ? ಆತನು ತನ್ನ ಸ್ವಂತ ಜನರ ಬಳಿಗೆ ಬಂದನು, ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರು ಸ್ವಂತ ಜನರು? ಯಹೂದ್ಯರು ಯೇಸುವನ್ನು, ದೇವರ ಮಗನನ್ನು ಅಂಗೀಕರಿಸಲಿಲ್ಲ. 12ನೇ ವಚನ, ಆದರೆ ಯಾರ್ಯಾರು ಅಂದರೆ ಯಾರಾದರೂ ಆಗಲಿ ಅನ್ಯ ಜನರು ಅವನನ್ನು ಅಂದರೆ ಯೇಸುವನ್ನು ಅಂಗೀಕರಿಸಿದರೋ ನಂಬಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯಾರ್ಯಾರು ಎಂಬ ಶಬ್ದದಲ್ಲಿ ಅನ್ಯ ಜನರು ಸಹ ಅಡಕವಾಗಿದ್ದಾರೆ. Let us ask a question now. Where did the Jew actually go wrong? What was the problem of the Jew? They were the chosen people of God. Among all the nations of the world, God focused on Israel, chose them, made a generation. Abraham chose a generation. Where did they go wrong? ಮತ್ತೊಂದು ಪ್ರಶ್ನೆ, ದೇವರಾದುಕೊಂಡ ಜನಾಂಗವಾಗಿದ್ದರೂ ಸಹ ಅವರ ತಪ್ಪೇನಾಗಿತ್ತು? ಅವರು ಎಲ್ಲಿ ಎಡವಿದರು, ಬಿದ್ದರು, ದಾರಿ ತಪ್ಪಿದರು? The problem with the Jew was they wanted to get a relationship, they tried to get a relationship or establish a relationship with God through their own efforts, through their own works. In other words, they tried to earn their salvation. Think about it. Is there a comparison to that in the world religions? To earn salvation by our own works and establish a relationship with God. That's what the Jewish people did. ಯಹೂದ್ಯರ ತಪ್ಪೇನಾಗಿತ್ತಂದರೆ ತಮ್ಮ ಸ್ವಂತ ಪ್ರಯತ್ನದಿಂದ, ತಮ್ಮ ಕೆಲಸ ಕಾರ್ಯಗಳಿಂದ ಸಂಬಂಧತೆ ದೇವರೊಂದಿಗೆ ಪಡೆಯಲು ಪ್ರಯತ್ನ ಮಾಡಿದರು, ಅಥವಾ ರಕ್ಷಣೆಯನ್ನು, ದೇವರೊಂದಿಗೆ ಸಂಬಂಧತೆಯನ್ನು ಅವರು ಗಳಿಸಲು ಪ್ರಯತ್ನ ಮಾಡಿದರು. ಟು ಅರ್ನ್ ಸ್ಯಾಲ್ವೇಷನ್. ಗಳಿಸ್ಬೇಕು, ನಾವು ಪಡ್ಕೊಳ್ಳೋದು ಬೇಡ, ಕೊಡುಗೆ ಬೇಡ, ನಾವು ಗಳಿಸ್ತೇವೆ ಅದನ್ನು. On the contrary, what did the Gentiles do? He came to His own, they received Him not. But as many as received Him, the Gentile gladly said, yes, please come. I accept you into my life, into my heart, into my personality. I believe you. Very gladly, humbly, simply, in simple, humble faith, accepted Jesus Christ. There is one verse Paul quotes from Joel. Let me read that. Romans 10,
13. For everyone who calls on the name of the Lord will be saved. Everyone who calls on the name of the Lord will be saved. Joel 2:32. Those who call on the name of the Lord will be saved. Simple faith. Who were they? The Gentiles. ಯಹೂದ್ಯರ ಪ್ರತಿಕ್ರಿಯೆಗೆ ವಿರುದ್ಧವಾಗಿ ಅನ್ಯ ಜನರು ಏನು ಮಾಡಿದರು? ಅನ್ಯ ಜನರು ಸರಳವಾಗಿ, ಸಂತೋಷವಾಗಿ, ತ್ವರೆಪಟ್ಟು ಅಂಗೀಕರಿಸಿದರು. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅವರಿಗೆ ಅನ್ಯ ಜನರು ಸರಳವಾಗಿ, ಸಂತೋಷವಾಗಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದರು. ಸುವಾರ್ತೆಯನ್ನು ಕೇಳಿ, ರಕ್ಷಕನೇ ನನ್ನೊಳಗೆ ಬಾ, ನಿನ್ನನ್ನು ನಂಬ್ತೇನೆ, ಅಂಗೀಕಾರ ಮಾಡಿದರು. ಇದನ್ನು ನಾವು ರೋಮ 10:13 ಓದ್ತೇವೆ. ರೋಮ 10:13 ಎಲ್ಲಿಂದ ಬಂತಂದರೆ, ಯೋವೇಲನ ಪ್ರವಾದನೆ ಗ್ರಂಥ 2:32 ಹೇಳಿದ್ದನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾನೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು ಎಂದು ಬರದದೆ. ಯೋವೇಲನು ಹೇಳಿದ್ದಾನೆ, ಕರ್ತನ ನಾಮವನ್ನು ಹೇಳಿಕೊಳ್ಳೋದು. Those who call upon the name of the Lord will be saved. ಇದೆ ವಾದ ವಿವಾದ. This was the argument of Paul, and how does he end the argument? Chosen people of God, privileged. But there is a choice in that. The choice is made up of the remnant. What was the problem of the Jews? They tried to earn their salvation. They tried to work for a relationship. ಪೌಲನು ಇಲ್ಲಿ ಏನು ವಾದ ಏನು ಮಾಡ್ದ ಅಂದರೆ, ದೇವರು ಆದುಕೊಂಡ ಜನಾಂಗ ಇಸ್ರಾಯೇಲರು. ಆದುಕೊಂಡಿದ್ದಾಗ್ಯೂ ಆಯ್ಕೆ ಇದೆ ಆ ಜನಾಂಗದಲ್ಲಿ. ಆಯ್ಕೆಯಾದವರು ಮಾತ್ರ ಅಲ್ಪಶೇಷದವರು, ಸ್ವಲ್ಪ ರೆಮಿನೆಂಟ್. ಯಹೂದ್ಯರ, ಇಸ್ರಾಯೇಲರ ತಪ್ಪೇನಾಗಿತ್ತು? ನಮ್ಮ ಪುಣ್ಯ ಕಾರ್ಯಗಳಿಂದ ನಾವು ರಕ್ಷಣೆ ಪಡಿತೇವೆ, ನಾವು ಸಂಪಾದನೆ ಮಾಡ್ತೇವೆ ರಕ್ಷಣೆಯನ್ನು. ಇದೇ ಅವರ ತಪ್ಪು. ಹೇಗೆ ಇದನ್ನು ಆತನು ಪರಿಪೂರ್ಣ ಮಾಡ್ತಾನೆ? ಹೌ ಡಸ್ ಪಾಲ್ ಎಂಡ್ ಹಿಸ್ ಆರ್ಗ್ಯುಮೆಂಟ್? ಪೌಲನು ಈ ಒಂದು ಚರ್ಚೆಯನ್ನು ಹೇಗೆ ಮುಗಿಸ್ತಾನೆಂಬುದಾಗಿ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ಆತನು ಏನು ಪದೇ ಪದೇ ಹೇಳ್ತಾನಂದರೆ, ಇಸ್ರಾಯೇಲ್ಯರು ದೇವರಾದುಕೊಂಡು ಜನಾಂಗ. ಫಸ್ಟ್ಲಿ he says, you are a chosen people of God. Secondly, he says, though you are chosen, there is an election. According to the foreknowledge of God, wisdom of God, the faithful ones are chosen. Who are the faithful ones? Those who have faith. ಆಯ್ಕೆಯಾದ ಜನಾಂಗದಲ್ಲಿಯೂ ಸಹ ಚುನಾವಣೆ ಇದೆ. ದೇವರು ನಿಮ್ಮನ್ನು ಆದುಕೊಂಡರು ಜನಾಂಗವಾಗಿ, ಅದರಲ್ಲಿ ಚುನಾವಣೆ. ಒಬ್ಬೊಬ್ಬರನ್ನು ಚುನಾಯಿಸಿ ತೆಕ್ಕೊಳ್ಳುವಂಥದ್ದು. ಹೇಗೆ? ನಿಷ್ಠಾವಂತರು ಯಾರು? ಶ್ರದ್ಧಾವಂತರು ಯಾರು? ಅಲ್ಪಶೇಷದವರು. ಕೆಲವರು ಮಾತ್ರ ನಂಬ್ತಾರೆ, ಹೌದು ಬರ್ತೇನೆ. ಸರಳತೆಯಿಂದ ಬಂದವರು ಮಾತ್ರ ಆರಿಸಿಕೊಳ್ಳಲ್ಪಟ್ಟವರು. ಥರ್ಡ್ಲಿ, the Jews were dependent upon the law. That was their mistake. Oh, God has given us the law through Moses. We have to follow the law. We'll follow the law and we will receive salvation. ಯಹೂದ್ಯರ ಮೂರನೇ ತಪ್ಪೇನಾಗಿತ್ತು ಅಂದರೆ, ನಮಗೆ ಧರ್ಮಶಾಸ್ತ್ರವು, ಕಾನೂನು ಕಟ್ಟಳೆಗಳು ಕೊಡಲ್ಪಟ್ಟಿವೆ ಮೋಶೆಯಿಂದ, ಅವುಗಳನ್ನು ಪರಿಪಾಲನೆ ಮಾಡಿದ್ರೆ ದೇವರೊಂದಿಗೆ ನಮಗೆ ಸಂಬಂಧತೆ ಉತ್ಪತ್ತಿ ಆಗುತ್ತೆ. ಧರ್ಮಶಾಸ್ತ್ರವಲ್ಲ, ವಿಧೇಯತೆ, ನಂಬಿಕೆ ಮುಖ್ಯ ಎಂಬುದಾಗಿ ಅವರು ಮರೆತಿದ್ದರು. ನಾಲ್ಕನೇದಾಗಿ ಪೌಲನು ಏನು ಹೇಳ್ತಾನೆ? Fourthly, Paul says, by the rejection of the Jewish people of the gospel, the door was opened to the Gentiles, to everybody. ನಾಲ್ಕನೇದಾಗಿ, ಇಸ್ರಾಯೇಲ್ ಜನಾಂಗವು ಸುವಾರ್ತೆ ಯೇಸು ಕ್ರಿಸ್ತನ ಮೂಲಕ ಬಂದದನ್ನು ತಿರಸ್ಕರಿಸಿದ ನಿಮಿತ್ತ ಎಲ್ಲರಿಗೆ, ಅಂದರೆ ಅನ್ಯ ಜನರಿಗೆ ಬಾಗಲು ತೆರೆಯಲ್ಪಟ್ಟಿತು. ರಕ್ಷಣೆ ಅವರಿಗೂ ಸಹ ಪ್ರಾಪ್ತಿ ಆಯಿತು. ನಾವು ಯಹೂದ್ಯರ ಕೆಲವು ಸಮಸ್ಯೆಗಳನ್ನು ಆಲೋಚನೆ ಮಾಡಿದ್ದೇವೆ.
We have now looked at some of the problems that the Jewish people faced. What is your question today? Are you like the Jew? Think about it. ನಾವು ಮುಕ್ತಾಯದಲ್ಲಿ ಅನೇಕ ಸಮಸ್ಯೆಗಳು ಯಹೂದ್ಯರದು ಆಲೋಚನೆ ಮಾಡಿದ್ದೇವೆ. ಆದರೆ ಪ್ರಶ್ನೆ ಏನಂದರೆ, ನಿಮಗೇನು ಸಮಸ್ಯೆ ಇದೆಯಾ? ನಿಮಗೇನಾದರೂ ಪ್ರಶ್ನೆ ಇದೆಯಾ? Whoever you are, you may say, I am a Christian. I am born in a Christian family. And etc. etc. You have many things to say about yourself and you are contented like the Israelites. Are you? But the question is, are you belonging to the remnant? In other words, are you really saved by accepting Jesus, receiving Jesus in your life first, and then repose your trust in Him, your faith in Him? Or are you depending upon your works, saying, yes, I am a member of the church. I do this, I do that, I go here, I give so much, etc., etc. Is that your question? Think about it. And you have to think seriously about it. Not lightly. Don't set aside chapters 9 to 11 of Romans. It is a difficult passage that Paul is talking about. What is your problem? What is your question? You have to address seriously. ಮುಕ್ತಾಯದಲ್ಲಿ ಯಹೂದ್ಯರ ಸಮಸ್ಯೆಗಳನ್ನು ನಾವು ಆಲೋಚನೆ ಮಾಡಿದ್ದೇವೆ. ನಿಮ್ಮ ಸಮಸ್ಯೆ ಏನು? ನಿಮ್ಮ ಪ್ರಶ್ನೆ? ನೀವು ಹೇಳೋದು, ನಾನೊಬ್ಬ ಕ್ರೈಸ್ತರ್ರಿ, ಸಭೆಗೆ ಅಂಗಸ್ತನು, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದವನು. ಒಳ್ಳೆಯದು. ಆದರೆ ಈ ಅಲ್ಪಶೇಷ ಆರಿಸಿಕೊಂಡ ಜನರಲ್ಲಿ ನೀವೊಬ್ಬರ ಆಲೋಚನೆ ಮಾಡಿ. ಬಹಳ ಮುಖ್ಯ ಆಲೋಚನೆ ಮಾಡಬೇಕಾಗಿರೋದು. ನಿಮಗೆ ರಕ್ಷಣೆ ಆಗಿದೆಯಾ? ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ನಿಮ್ಮ ಜೀವನದಲ್ಲಿ, ನಿಮ್ಮ ಹೃದಯ, ನಿಮ್ಮ ಬಾಳು, ನಿಮ್ಮ ಮನಸ್ಸು, ನಿಮ್ಮ ಆತ್ಮದಲ್ಲಿ ಸ್ವೀಕಾರ ಮಾಡಿದ್ದೀರಾ? ಮತ್ತೆ ನಂಬಿಕೆ ಮೊದಲು ಸ್ವೀಕಾರ. ಇದು ನಿಮ್ಮ ಪ್ರಶ್ನೆಯ? ಅಥವಾ ನಾನು ಎಷ್ಟು ಕೆಲಸ ಮಾಡ್ತೇನೆ, ಸೇವೆಗೆ ಸಹಾಯ ಮಾಡ್ತೇನೆ, ನಾನು ಹೋಗ್ತೇನೆ, ಹಣ ಸಹಾಯ ಮಾಡ್ತೇನೆ, ನನ್ನ ಸಮಯ ಕೊಡ್ತೇನೆ, ಇದು ಮಾಡ್ತೇನೆ, ಅದು ಮಾಡ್ತೇನೆ, ಇಲ್ಲಿ ಹೋಗ್ತೇನೆ, ಅಲ್ಲಿ ಹೋಗ್ತೇನೆ. ಯಹೂದ್ಯರು ಇದೆಲ್ಲ ಮಾಡಲಿಲ್ವಾ? ಅವರು ಅಲ್ಪ ಸ್ವಲ್ಪ ಜನರಲ್ಲಿದ್ದರ ಆಲೋಚನೆ ಮಾಡಿ. ಆಳವಾಗಿ ಆಲೋಚಿಸಬೇಕು. ಐ ಸೆಡ್ ಯು ಹ್ಯಾವ್ ಟು ಥಿಂಕ್ ಸೀರಿಯಸ್ಲಿ. All who are racially born in Israel are not Jews, said Paul. Won't he say this the same about Christians? All those who are born in Christian families are not really Christians. We may be angry with Paul, but he's talking about the truth of the matter. He's talking about the remnant. ಪೌಲನ ಮೇಲೆ ನಮಗೆ ಕೋಪ ಆಗ್ತದೆ. ಯಾಕಂದರೆ ಎಲ್ಲರೂ ಇಸ್ರಾಯೇಲ್ ಜನಾಂಗದಲ್ಲಿ ಅಬ್ರಹಾಮನ ಸಂತತಿಯಲ್ಲಿ ಹುಟ್ಟಿದವರೆಲ್ಲರೂ ಯಹೂದ್ಯರಲ್ಲ. ನಮಗೆ ಕೋಪ ಬರ್ಬೋದು. ಅದೇ ಪ್ರಕಾರ ಕ್ರೈಸ್ತ ಸಮುದಾಯದಲ್ಲಿ, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವರೆಲ್ಲರೂ ಕ್ರೈಸ್ತರಲ್ಲ ಎಂಬುದಾಗಿ ಪೌಲನ ಹೇಳಿದರೆ ನಮಗೆ ಕೋಪ ಬರುವುದಿಲ್ಲವೇ? ಸಹಜ, ಬರ್ತದೆ. ಆದರೆ ನಿಜ ಏನು? ಹುಟ್ಟಿದ್ದೇವೆ ಕ್ರೈಸ್ತ ಕುಟುಂಬದಲ್ಲಿ, ಸಭೆಗೆ ಸಂಬಂಧತೆ ಉಂಟು, ಆದರೆ ನಾವು ಆರಿಸಿಕೊಳ್ಳಲ್ಪಟ್ಟಿದ್ದೇವ? ಅಲ್ಪ ಸ್ವಲ್ಪ ರೆಮ್ನೆಂಟ್ನಲ್ಲಿ ನಾವು ಸೇರಿದ್ದೇವ? ಬಹಳ ಮುಖ್ಯವಾದ ಪ್ರಶ್ನೆ. ಆಲೋಚನೆ ಮಾಡಬೇಕು. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ರೋಮ 9, 11, 12, 13 ವಚನಗಳು, ಅಧ್ಯಾಯಗಳು ಕಷ್ಟಕರವೇ. ಯಾಕಂದರೆ ನಮಗೆ ಸಂಬಂಧಪಟ್ಟಿಲ್ಲ. ಅದು ಯಹೂದ್ಯರ ಸಮಸ್ಯೆಗಳ ಬಗ್ಗೆ ನಾವು ಓದಿದ ಪ್ರಕಾರ, ತಿಳ್ಕೊಂಡ ಪ್ರಕಾರ ಅವರು ಇಸ್ರಾಯೇಲ್ಯರು ಆರಿಸಿಕೊಂಡ ಜನಾಂಗ. ವಿಶೇಷ ಸವಲತ್ತವರಿಗಿತ್ತು. ಆದರೆ ಎಲ್ಲರೂ ಉಳಿಯಲಿಲ್ಲ. ಕಾರಣ ಸ್ವಂತ ಕಾರ್ಯ
ಸ್ವಂತ ನಂಬಿಕೆಯಿಂದ ಅವರು ರಕ್ಷಣೆ ಪಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದರು. ಇದೇ ತಪ್ಪು. ಇದರಿಂದ ಅನ್ಯ ಜನರಿಗೆ ಸ್ವಾರ್ಥ ತಲುಪಿದೆ. ನಾವು ಅನ್ಯ ಜನರೇ. ಇದನ್ನು ಸ್ವೀಕಾರ ಮಾಡುವ ಕೃಪೆ ದಯಪಾಲಿಸಿದ್ದಿ. ತಿರಸ್ಕಾರ ಮಾಡದೆ ನಾವು ನಿನ್ನನ್ನು ಅಂಗೀಕಾರ ಮಾಡುವ ನಮ್ರತೆಗೆ ನಮ್ಮನ್ನು ನಡೆಸಬೇಕೆಂದು ಬೇಡುತ್ತೇವೆ. Father, we have been listening about what Paul is talking about in 9 to 11 of Romans. All about the Jewish people, their problems. He also said there is a remnant. Because of the rejection of the Messiah, the door was open to the Gentiles, and we are a part of that offer. Help us to come to the Savior and accept Him and belong to the part of the remnant. Give us that grace. Give us the faith. We come to you and accept you as our Savior and continue to believe you. Give us the grace to follow you in faithfulness. We pray in the name of Jesus Christ our Lord. Amen. Blessed assurance, Jesus is mine. Oh, what a foretaste of glory divine, heir of salvation, purchase of God, born of His Spirit, washed in